ಒಂದು ನಿಮಿಷ, ನಾವು ಕೇಂದ್ರದವರು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ, ಯಾರೂ ಯೋಚನೆ ಮಾಡದೇ ಇರಲ್ಲ. ಇದೇ ಪ್ರಶ್ನೆಗಳು ಮಧ್ಯಪ್ರದೇಶದಲ್ಲಿ ಮಾಧವರಾವ್ ಸಿಂಧ್ಯಾ ಕುಟುಂಬದವರು ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚರ್ಚೆ ಇತ್ತು. ಆದರೆ ಅದೆಲ್ಲವೂ ಸೇರಿದ್ದು ಇದ್ರ ಬಗ್ಗೆ ನಾವೆಲ್ಲ ಕಾರ್ಯಕರ್ತರುಗಳು, ನಮಗಿಂತ ಹೆಚ್ಚು ರಾಷ್ಟ್ರವನ್ನು ನಡೆಸುವಂಥ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವೆಲ್ಲದರ ಬಗ್ಗೆ ಚಿಂತನೆ ಮಾಡೋರು ಅವರು. ಮತ್ತು ಅವ್ರು ಸಾರ್ವಜನಿಕವಾಗಿ ಅವ್ರು ಬಂದರೆ ಅವರು ಅದೆಲ್ಲವನ್ನು ಚಿಂತನೆ ಮಾಡ್ಕೊಂಡು ಬರ್ತಾರೆ. ಹಾಗೆ ಇದನ್ನು ಇಟ್ ಈಸ್ ಟೂ ಅರ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಮಾತನಾಡುವಂಥದ್ದು. ಅವ್ರನ್ನ ನಾವು ಪೂಜ್ಯ ಸ್ಥಾನದಲ್ಲಿ ನೋಡಿದ್ದೇವೆ, ಪೂಜ್ಯ ಸ್ಥಾನದಲ್ಲೇ ನೋಡುವಂಥ ವ್ಯವಸ್ಥೆ ಆಗುತ್ತೆ. ಎರಡನೇದು, ಮತ್ತೊಂದು ಬಾರಿಗೆ ಹೇಳ್ತಾ ಇದ್ದೆ, ಇವತ್ತು ಮೈಸೂರಿನ ಲೋಕಸಭೆ ಸೇರಿದಾಗೆ, ಮೈಸೂರು ಕೊಡಗು ಸೇರಿದಾಗೆ ಇಡೀ ಕರ್ನಾಟಕ ರಾಜ್ಯದ 28 ಬಗ್ಗೆ ಕೂಡ ಇವತ್ತು ಕೇಂದ್ರದ ಎಲೆಕ್ಷನ್ ಪಾರ್ಲಿಮೆಂಟ್ರಿ ಬೋರ್ಡ್ ಸೇರಿ ನಿರ್ಣಯ ಮಾಡ್ತಾರೆ. ಅಲ್ಲಿವರೆಗೆ ಯಾವುದೂ ನಿರ್ಣಯ ಆಗಿಲ್ಲ ಅಂತ ಹೇಳಲಿಕ್ಕೋಸ್ಕರ ಬಯಸ್ತೀನಿ. ಗೊತ್ತಿಲ್ಲ ಯಾರು ಚರ್ಚೆ ಮಾಡಿದಾರೋ ಯಾರು ಬಿಟ್ಟಿದ್ದಾರೋ. ಅವರೇ ನನ್ನನ್ನು ಹೊಗಳಿದ್ರು, ಅದನ್ನು ನಾನು ತುಂಬ ಇವತ್ತು ಗೌರವಿಸ್ಕೊತೇನೆ. ರಾಮದಾಸ್ ಪಕ್ಷಕ್ಕೋಸ್ಕರವಾಗಿ ಎಲ್ಲ ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತ ಹೇಳಿದರು. ನಾನು ಬಿಟ್ಟ ಮೇಲೂ ಕೂಡ ಅದೇ ರೀತಿಯಾದಂಥ ಮಾಧ್ಯಮದ ಮುಂದೆ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಈಸ್ ಎನ್ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ. ಈಗಲೂ ನಾನು ಎಕ್ಸಾಂಪಲ್. ನಾಳೆ ಬೆಳಗ್ಗೆ ಇವರಿಗೆ ಟಿಕೆಟ್ ಕೊಟ್ಟರು ಕೂಡ ಕಳೆದ ಬಾರಿಗಿಂತನೂ ಹೆಚ್ಚಿನ ಮತದಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. 2014ಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದ ಪಾರ್ಟಿಗೋಸ್ಕರ ನಮ್ಮ ಖರ್ಚುಗಳನ್ನು ನಾವೆಲ್ಲರೂ ಹಾಕ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಹಾಗಂತ ಅವ್ರಿಗೆ ಅಂತಲ್ಲ, ಪಕ್ಷದ ವಿಚಾರ. ಅವರು ನಮ್ಮ ಪ್ರತಿನಿಧಿ, ಇವತ್ತು ನಮ್ಮೆಲ್ಲರಿಗೂ ಕೂಡ ಅವರು ಲೀಡರ್. ಹಾಗಾಗಿ ಲೀಡರ್ ಅಂತಲೇ ಗೌರವ ನಾವು ಕೊಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಬೇರೆ ಇನ್ಯಾವುದೂ ನಮ್ಮ ಮುಂದೆ ಇಲ್ಲ.